ಇನ್ನು ನಟ ದರ್ಶನ್ ಅವರು ಸಂಕಷ್ಟ ಪರಿಹಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಒಂದೆಡೆ ನಟ ದರ್ಶನ್ ಅವರು ಬೇಲ್ ಪಡೆದುಕೊಂಡು ಆಚೆ ಬಂದಿದ್ದಾರೆ. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅಂತ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ನಡುವೆ ಸಂಕಷ್ಟ ಪರಿಹಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಆರತಿ ಉಕ್ಕಡದ ಶಕ್ತಿ ದೇವತೆಗೆ ತಡೆ ಹೊಡೆಸಿದ್ದಾರೆ ನಟ ದರ್ಶನ್ ಅವರು. ಉಕ್ಕಡದ ಅಹಲ್ಯಾದೇವಿ ಮಾರಮ್ಮ ದೇಗುಲದಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಇರುವಂತಹ ಆರತಿ ಉಕ್ಕಡ ದೇವಿಯ ಮೊರೆ ಹೋಗಿದ್ದಾರೆ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದರು. ನಟ ಧನ್ವೀರ್ ಅವರು ಕೂಡ ನಟ ದರ್ಶನ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ದೃಷ್ಟಿ ಹಾಗೂ ಸಂಕಷ್ಟ ನಿವಾರಣೆಗಾಗಿ ನಟ ದರ್ಶನ್ ಅವರು ತಡೆ ಹೊಡೆಸಿದ್ದಾರೆ. ಬೆಳಗ್ಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ತಮ್ಮ ಆರೋಗ್ಯ ತಪಾಸಣೆ ಕೂಡ ಮಾಡಿಸ್ಕೊಂಡ್ರು. ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ ಬಳಿಕ ನಟ ದರ್ಶನ್ ಅವರು ಮಧ್ಯಾಹ್ನ ಶಕ್ತಿ ದೇವತೆ ದೇಗುಲಕ್ಕೆ ಆಗಮಿಸಿದರು. ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದಂತಹ ನಟ ದರ್ಶನ್ ಅವರು ಆರತಿ ಉಕ್ಕಡದ ಶಕ್ತಿ ದೇವತೆಗೆ ತಡೆ ಹೊಡೆಸಿದ್ದಾರೆ. ಸಂಕಷ್ಟ ಪರಿಹಾರ ಆಗಲಿ, ಅದೇ ರೀತಿಯಾಗಿ ಯಾರ ಕಣ್ಣು ಕೂಡ ಬೀಳದೇ ಇರಲಿ, ಇದೆಲ್ಲದಕ್ಕೂ ಪರಿಹಾರ ಸಿಗಲಿ ಅಂತ ನಟ ದರ್ಶನ್ ಅವರು ದೇವಿಯ ಮೊರೆ ಹೋಗಿದ್ದಾರೆ. ಉಕ್ಕಡದ ಅಹಲ್ಯಾದೇವಿ ಮಾರಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಇನ್ನು ಆರತಿ ಉಕ್ಕಡದ ಶಕ್ತಿ ದೇವತೆಗೆ ನಟ ದರ್ಶನ್ ಅವರು ತಡೆ ಹೊಡೆಸಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಆರತಿ ಉಕ್ಕಡ ಇದೆ. ಇಲ್ಲೇ ನಟ ದರ್ಶನ್ ಅವರು ವಿಶೇಷ ಪೂಜೆ ಸಲ್ಲಿಸಿರುವಂಥದ್ದು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ನಟ ದರ್ಶನ್ ಅವರಿಗೆ ಸಾಥ್ ಕೊಟ್ಟರು. ನಟ ಧನ್ವೀರ್ ಅವರು ಕೂಡ ನಟ ದರ್ಶನ್ ಅವರ ಜೊತೆಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಾಸ್ ಹ್ಯಾಪಿ ಸಂಕ್ರಾಂತಿ. ಬಾಸ್ ಸಂಕ್ರಾಂತಿ. ಬಾಸ್ ಹ್ಯಾಪಿ ಸಂಕ್ರಾಂತಿ. ಬಾಸ್ ಸಂಕ್ರಾಂತಿ. ಬಾಸ್